ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೈನಾರಿಟಿ ಘಟಕ ಸ್ಥಾನಕ್ಕೆ ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸರ್. ಈಗ ಹೌದಾ? ನಂಗೆ ಗೊತ್ತಿಲ್ಲ. ಈಗ ರಾಜೀನಾಮೆ ಕೊಟ್ಟಿದ್ದಾರೆ. ಹೌದಾ? ನಾವೇನು ಅವ್ರು ರಾಜೀನಾಮೆ ಕೇಳಿರಲಿಲ್ಲ. ನಾವು ಹೇಳಿದ್ವಿ ಕೆಲ ಕಾರಣದ ಕೈಗಳು ಕೆಲಸ ಮಾಡಿದ್ದೆ, ಕೆಲವು ಷಡ್ಯಂತ್ರ ಮಾಡಿದ್ದಾರೆ, ಪಕ್ಷಕ್ಕೆ ಗೊತ್ತಿದೆ ಯಾರು ಮಾಡಿದ್ದಾರೆ ಅಂತ. ನೀವು ಹೈಕಮಾಂಡ್ ಗಮನಕ್ಕೆ ತಂದಿದ್ದೀರಾ ಈ ಬೆಳವಣಿಗೆಗಳಾಗಿದ್ದನ್ನು? ಹೈಕಮಾಂಡ್ ಎಸ್ ಜನರಲ್ ಸೆಕ್ರೆಟರಿ ಇಲ್ಲಿ 15 ದಿವಸ ಇಲ್ಲೇ ಇದ್ರು. ಅಭಿಷೇಕ್ ದತ್ ಎಸ್ ಸೆಕ್ರೆಟರಿ ಇಲ್ಲೇ ಇದ್ದಾರೆ. 25 ದಿವಸದಿಂದ ಇಲ್ಲೇ ಇದ್ದಾರೆ ಅವರು. ಅವ್ರೆಲ್ಲ ರಿಪೋರ್ಟ್ ಡೇ ಟು ಡೇ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ AICCಗೆ. ಹೈಕಮಾಂಡ್ ನಿಂದಲೇ ಸಂದೇಶ ಬಂದಿದೆ ಅಂತೆ ಜಬ್ಬಾರ್ ಅವರ ರಾಜೀನಾಮೆಗಾಗಿ. ಅದು ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ. ಕಾಂಗ್ರೆಸ್ ಪಾರ್ಟಿ ಈಗ ನೆನ್ನೆ ಮನೆ ಹುಟ್ಟಿದ ಪಕ್ಷ ಅಲ್ಲ. ನಮ್ಮ ಸರ್ಕಾರ ಇದೆ, ಇಲ್ಲಿ CM ಇದ್ದಾರೆ, ಡೆಪ್ಟಿ CM ಇದ್ದಾರೆ, KBC ಅಧ್ಯಕ್ಷರಿಗೆ ಎಲ್ಲ ಪಿನ್ ಟು ಪಿನ್ ಮಾಹಿತಿ ಇದೆ, ಮುಖ್ಯಮಂತ್ರಿಗಳಿಗೆ ಪಿನ್ ಟು ಪಿನ್ ಮಾಹಿತಿ ಇದೆ. ಇನ್ನು ನಾವೇನು ಹೇಳೋದು? ನಾವು ಮಾತ್ರ ನಾವು ಯಾವ ವಿಚಾರಗಳನ್ನು ಹೇಳಬೇಕು ಆ ವಿಚಾರಗಳನ್ನು ನಾವು ಹೇಳ್ತೀವಿ. ಆದರೆ ಇದೆಲ್ಲ ಜನ ಜಾಹೀರಾತು ಆಗಿಬಿಟ್ಟಿದೆ. ಸೋಲ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ, ಷಡ್ಯಂತ್ರ ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಅಲ್ಲಿ ಕೆಲಸ ಮಾಡಿದಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ತಮ್ಮ ಮೂಲಕ ಧನ್ಯವಾದ ಅರ್ಪಣೆ ಮಾಡ್ತೀನಿ ನಾನು. ಎಲ್ಲ ನಮ್ಮ ಪಕ್ಷದ ಅಲ್ಪಸಂಖ್ಯಾತರ ಮುಖಂಡರು, ಎಲ್ಲ ಸಮಾಜ ಮುಖಂಡರು ಬಂದು, ಮಂತ್ರಿಗಳು ಅಲ್ಲಿ ಬಂದು, ಮಂತ್ರಿಗಳು ಒಂದೊಂದು 2 ಬೂತ್ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿದ್ರು. ಅರ್ಥ ಮಾಡ್ಕೊಳ್ಳಿ ಕಾಂಗ್ರೆಸ್ನ ವಿಚಾರ. MLAಗಳು ಒಂದೊಂದು ಬೂತ್ 2 ಬೂತಲ್ಲಿ ಕೆಲಸ ಮಾಡಿದ್ದಾರೆ. ಯಾರು ಮುಖಂಡರಂತ ಬರದೆ ಅಲ್ಲಿ ಕಾರ್ಯಕರ್ತರಾಗಿ ಬಂದು ಬೆಳಿಗ್ಗೆ ಸಾಯಂಕಾಲ ಮನೆಗೆ ಹೋಗಿ ಕಾಂಗ್ರೆಸ್ ಪಕ್ಷ ಓಟ್ ಹಾಕಿ ಕಾಂಗ್ರೆಸ್ ಅಭಿವೃದ್ಧಿಗಾಗಿ ಗಾಂಡಿಗಳು ಕೊಟ್ಟಿದ್ದೀವಿ ನಾವು. ಶಾಮನೂರ್ ಅವರು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ದಾವಣಗೆರೆ ನೋಡಿ ಯಾವ ಥರ ಬೆಳವಣಿಗೆ ಆಗಿದೆ ಎಲ್ಲ ವಿಚಾರ ಹಾಡ್ಕೊಂಡು ಪ್ರತಿಯೊಬ್ಬರು ಕೆಲಸ ಮಾಡಿ. ಇದೇ ನಮ್ಮ ಕರ್ತವ್ಯಗಳು, ಇದೇ ನಮ್ಮ ಧರ್ಮ. ಕೆಲವು ಧರ್ಮ ಪಾಲನೆ ಮಾಡಲಿಲ್ಲ, ಅದಕ್ಕೆ ನಮಗೆ ಬೇಜಾರು. ಇವೆಲ್ಲದರ ನಡುವೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಯಾವಾಗ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿತೋ ಅವ್ರಿಗೊಂದು ಅಭದ್ರತೆ ಶುರು ಆಗ್ಬಿಟ್ಟಿದೆ. ಇಂಥದ್ದೊಂದು ಅಭಿಪ್ರಾಯ ಸಮುದಾಯದಲ್ಲಿ ವ್ಯಕ್ತವಾಗ್ತಿದೆಯಾ ಸರ್? ಯಾಕೆ ಅಭದ್ರತೆ ಅಂತ ಹೇಳಿದ್ರೆ, ಈಗ ನೋಡಿ ದಾವಣಗೆರೆ ದಕ್ಷಿಣದಲ್ಲಿ ನಾವು ಟಿಕೆಟ್ ಅನ್ನು ಕೇಳಿದ್ವಿ, ಕೊಡಲಿಲ್ಲ. ನಾನು ಒನ್ಸ್ ಅಗೇನ್ 1983ರಲ್ಲಿ ದಾವಣಗೆರೆ ಕ್ಷೇತ್ರದ ಒಂದು ಘಟನೆ ಆಯಿತು ಸರ್. ನಾಗಮ್ಮ ಅನ್ನೋರು ಮಿನಿಸ್ಟರ್ ಇರ್ತಾರೆ, ಶಿಕ್ಷಣ ಸಚಿವರಿದ್ದವರು. ಅವರ ವಿರುದ್ಧ ಮುಸ್ಲಿಮರು ಟಿಕೆಟ್ ಕೇಳಿದಾಗ ಅವತ್ತು ಕೂಡ ಟಿಕೆಟ್ ಅನ್ನು ನಿರಾಕರಣೆ ಮಾಡಿತ್ತು ಹೈಕಮಾಂಡ್. ಅವತ್ತು ಅಧಿಕೃತ ಅಭ್ಯರ್ಥಿಯ ವಿರುದ್ಧ ಮುಸ್ಲಿಂ ಸಮುದಾಯದಿಂದ ಒಬ್ಬ ವ್ಯಕ್ತಿ ಸ್ಪರ್ಧೆ ಮಾಡಿ ಅಧಿಕೃತ ಅಭ್ಯರ್ಥಿಯನ್ನೇ ಸೋಲಿಸಿದಂತಹ ಇತಿಹಾಸ ನಿಮ್ಮ ಕಣ್ಣು ಮುಂದೆ ಇದೆ, ಕಾಂಗ್ರೆಸ್ ಪಾರ್ಟಿ ಮುಂದಿದೆ. ಇದ್ಯಾವುದು ಕೂಡ ಜ್ಞಾಪಕಕ್ಕೆ ಬರಲಿಲ್ವಾ ಕಾಂಗ್ರೆಸ್ ಹೈಕಮಾಂಡ್? 25 ವರ್ಷ ಹಿಂದೆ ಏನಾಯ್ತು ದಾವಣಗೆರೆ ಅಂತ ಅದು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಓಕೆ, ದಾವಣಗೆರೆ ಯಾವ ತರ ಕೊಲೆಗಳಾಯ್ತು, ಯಾವ ತರ ಸೆನ್ಸಿಟಿವ್ ಇತ್ತು ಅಂತ ಅದು ಕೂಡ ನೀವು ಮಾಹಿತಿ ಮಾಡಬೇಕು. ಓಕೆ, ಶಾಮನೂರು ಶಿವಶಂಕರಪ್ಪ ಅವರು MLA ಆದ್ಮೇಲೆ 6 ಬಾರಿ MLA. ಆ ಕ್ಷೇತ್ರದಲ್ಲಿ ಶಾಂತಿ ನೆಮ್ಮದಿ ಇದೆ, ಸಹ ಬಾಳ್ವೆ ಇದೆ, ಅಭಿವೃದ್ಧಿ ಆಗ್ತಾ ಇದೆ. ಅಂದ್ರೆ ಮಾತಕ್ಕೆ ಟಿಕೆಟ್ ಕೊಡಬಾರ್ದಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾವೆಲ್ಲ ಸರಿ ಟಿಕೆಟ್ ಕೊಡಿ ಅಂತ ಕೇಳಿದ್ವಿ. ಆದ್ರೆ ಸತ್ ಸಂಪ್ರದಾಯ ಅಂತೆ ಈ 2 ವರ್ಷಕ್ಕೆ ಅವರು ಟಿಕೆಟ್ ಅನ್ನು ಕೇಳಿದ್ರು. ಈ ಆದ್ಮೇಲೆ ಜನರಲ್ ಇರ್ತಾರೆ, ನೀವು ಕೇಳಿ ಅಂತ ಹೇಳಂತ ಮಾತನ್ನು ಹೇಳಿದ್ರು. ಅಬದ್ಧದ ಕಾರಣ ಏನು? ಇಡೀ ಸರ್ಕಾರ ನಿಮ್ಮ ಪರವಾಗಿದೆ, ಅಲ್ಪಸಂಖ್ಯಾತರ ಪರವಾಗಿದೆ. 2 ಮಂತ್ರಿಗಳಿದ್ದಾರೆ. ನಾನು ಗೌರ್ಮೆಂಟ್ ಚೀಫ್ 2 ಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಗೌರ್ಮೆಂಟ್ ಚೀಫ್ ವಿಪ್. ಖಾದರ್ ಅವರು ಸ್ಪೀಕರ್ ಆಗಿದ್ದಾರೆ, ಫಸ್ಟ್ ಟೈಮ್ ಅಲ್ಪಸಂಖ್ಯಾತರಿಗೆ ಸ್ಪೀಕರ್ ಮಾಡಿದ್ದಾರೆ. ನಜೀರ್ ಅಹಮದ್ ಪೊಲಿಟಿಕಲ್ ಸೆಕ್ರೆಟರಿ ಆಗಿದ್ದಾರೆ. ಸುಮಾರು 25 ಜನರಿಗೆ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ ಕ್ಯಾಬಿನೆಟ್ ಮತ್ತೆ ಸ್ಟೇಟ್ ಟ್ರ್ಯಾಕ್ ಕೊಟ್ಟಿದೆ. 25 ಜನರಿಗೆ ಬಜೆಟ್ ಅಲ್ಲಿ 500 ಕೋಟಿ ಬಜೆಟ್ ಅಲ್ಲಿ ಸನ್ಮಾನ್ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ, ಸ್ಕಿಲ್ ಡೆವಲಪ್ಮೆಂಟ್ಗೆ, ಉದ್ಯೋಗಕ್ಕೆ ಎಲ್ಲರೂ ಹಣ ಇವತ್ತು ಅಲ್ಪಸಂಖ್ಯಾತ ಕೊಟ್ಟಿದ್ದಾರೆ. ಅಲ್ಪಸಂಖ್ಯಾತರಿಗೆ ಇನ್ನೇನು ಬೇಕು? ಒಂದು ಟಿಕೆಟ್ ತಪ್ಪೋದ ತಕ್ಷಣನೇ ಇಡೀ ಕಾಂಗ್ರೆಸ್ ಅಲ್ಪಸಂಖ್ಯಾತ ವಿರೋಧಿಯಿಂದ ಬಿಂಬಸಕ್ ಆಗ್ತದ? ಇಡೀ ಕರ್ನಾಟಕದಲ್ಲಿ ಇಷ್ಟು ಕೆಲಸ ಮಾಡಿ ಒಂದು ಟಿಕೆಟ್ ತಪ್ಪೋಯ್ತು ಅಂತ ಹೇಳಿದ್ರೆ ಅದು ನಾವೆಲ್ಲ ಸೇರಿ ಒಪ್ಕೊಂಡ ಮೇಲೆ, ಎಲ್ಲ ನಾನಲ್ಲ, ನಮ್ಮ ಎಲ್ಲ ಅಲ್ಪಸಂಖ್ಯಾತರು ಒಪ್ಪಿ ಕೊಟ್ಟ ಮೇಲೆ ಕೊಟ್ಟಿದ್ದು ಈ ವಿಚಾರವನ್ನು ಹೇಳಬೇಕಾಯಿತು. ಅದೇ ಒಂದು ಈಗ ನೆಗಡಿ ಬಂತ ಮೂಕು ಕಟ್ ಮಾಡ್ಕೊಳಾಗ್ತದ? ಓಕೆ, ಇಡೀ ರಾಜ್ಯದಲ್ಲಿ ಇವತ್ತು ಎಲ್ಲ ಹಂತಗಳಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇದೆ, ಅಭಿವೃದ್ಧಿ. ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಬಹುಸಂಖ್ಯಾತರು ಕೂಡ ರಕ್ಷಣೆ ಕೊಟ್ಟು ಕಾರ್ಯಕ್ರಮ ಕೊಟ್ಟಿದ್ದು ನಾವು. ಇವಾಗ ನಾವು ಇಟ್ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳು. ಅದು ಜಾತಿ ಇದೆಯಾ, ಧರ್ಮ ಇದೆಯಾ, ಜನಾಂಗ ಇದೆಯಾ? 5 ಮೊದಲ ಕಾರ್ಯಕ್ರಮ ಶಕ್ತಿ ಕಾರ್ಯಕ್ರಮ. ಈ ಪ್ರಪಂಚದ ಇತಿಹಾಸದಲ್ಲಿ ದೊಡ್ಡ ಕಾರ್ಯಕ್ರಮ ಯಾರು ಕೊಡಲಿಲ್ಲ. ಮಹಿಳಾ ಸಬಲೀಕರಣ. 600 ಕೋಟಿ ಮಹಿಳೆಯರು ಇಲ್ಲಿವರೆಗೂ ಫ್ರೀಯಾಗಿ ಟ್ರಾವೆಲ್ ಮಾಡಿದ್ದಾರೆ. ಯುವ ಶಕ್ತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಇದಕ್ಕಿಂತ ಕಾರ್ಯಕ್ರಮ ದೇಶದಲ್ಲಿ ಕೊಡೋ ಸಾಧ್ಯತೆ ಇದೆಯಾ? ಇವತ್ತು ಜನ ಶಾಂತವಾಗಿದ್ದಾರೆ, ನೆಮ್ಮದಿಯಿಂದ ಬಾಳ್ತಾ ಇದ್ದಾರೆ. ಇವತ್ತು ಅದಕ್ಕೆ ನಮ್ಮ 3 ಬೈ ಎಲೆಕ್ಷನ್ಸ್ ನಾವು ಗೆದ್ದಿದ್ದು. ಸಂಡೂರು ಇರ್ಬೋದು, ಶಿಗ್ಗಾಂವ್ ಸವಣೂರು ಇರ್ಬೋದು, ಚನ್ನಪಟ್ಟಣ ಇರ್ಬೋದು. 2 ಕ್ಷೇತ್ರಗಳಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಅವರ ಮಕ್ಕಳಿದ್ದು ಅದನ್ನು ಗೆಲ್ಲಿಲ್ಲ. ಯಾಕೆ ಕೊಟ್ಟರು ನಮಗೆ? ಯಾಕಂದ್ರೆ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ.
ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಸಮಪಾಲು. ನಮ್ಮ ಸಂಕಲ್ಪ. Yes. ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ಶಾಂತಿ ತೋಟದ ಬಗ್ಗೆ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೀವಿ. ಅದರಿಂದ ನೆಮ್ಮದಿಯಿಂದ ಜನ ಇದ್ದಾರೆ. ಈ ಚುನಾವಣೆ ಬರುತ್ತೆ ಹೋಗುತ್ತೆ, ಆದ್ರೆ ನಿಮ್ಗೆ ಬಹಳ ವಿಶ್ವಾಸದಿಂದ ಹೇಳ್ತೀನಿ, 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಖಚಿತ. Yes, sir. ಎರಡಲ್ಲೂ ನಾವು ಗೆಲ್ತೀವಿ. ಎಸ್